ಇಂದು ಮೈಸೂರು ಅಶೋಕ ರಸ್ತೆ ನಲ್ಲಪ್ಪ ಸ್ಟೇಷನ್ ಹಿಂಭಾಗ ಇರುವ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅದ್ದೂರಿ ವರ್ಧಂತಿ ಹಬ್ಬವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಪ್ರಮುಖ ಮುಖಂಡರು ಮಾತನಾಡಿದರು. ಖ್ಯಾತರಾದಂಥ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮದಿನೋತ್ಸವ ಇತ್ತು. ಇಡೀ ಮೈಸೂರು ನಗರದಲ್ಲೇ ವಿಶೇಷವಾಗಿ ತಾಯಿಯ ಪೂಜೆ ಪುನಸ್ಕಾರಗಳು ವಿಜೃಂಭಣೆಯಿಂದ ಮೈಸೂರು ನಗರಾದ್ಯಂತ ನಡೀತಾ ಇದೆ. ಅದೇ ರೀತಿ ಅಶೋಕ ರಸ್ತೆ 34ನೇ ಕ್ರಾಸ್ನಲ್ಲಿರುವಂಥ ಶ್ರೀ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ, ಅದರ ಜೊತೆಗೆ ಗಣಪತಿ ಸ್ವಾಮಿಯ ಗುಡಿ, ಸುಬ್ರಹ್ಮಣ್ಯ ಸ್ವಾಮಿ ಗುಡಿ, ನವಗ್ರಹ ಗುಡಿ, ಆಂಜನೇಯ ಗುಡಿ, ಅಶ್ವತ್ಥಕಟ್ಟೆ, ಹೀಗೆ ಈ ತಾಯಿ ಸನ್ನಿಧಿಯಲ್ಲಿ ವೈಭವದಿಂದ ಪ್ರತಿ ವರ್ಷ 18 ವರ್ಷಗಳ ಕಾಲದಿಂದಲೂ ವೈಭವದಿಂದ ತಾಯಿ ಅಲಂಕೃತರಾಗಿ ಬರುವಂಥ ಭಕ್ತಾದಿಗಳಿಗೆ ಹರಸೋದ್ರ ಮುಖಾಂತರ ಈ ತಾಯಿಯ ಸನ್ನಿಧಿ ಪ್ರಸಿದ್ಧಿಯಾಗಿ ಜನಾನುರಾಗಿಯಾಗಿ ಸದಾ ವರ್ಷ ಇಲ್ಲಿ ವೈಭವದಿಂದ ಪೂಜೆ ಪುನಸ್ಕಾರಗಳು, ಅನ್ನದಾಸೋಹಗಳು ಈ ಥರ ನಡ್ಕೊಂಡೇ ಬರ್ತಾಯಿದೆ. ತಾವೆಲ್ಲ ತಿಳಿದಂಗೆ ಪ್ರತಿ ಆಷಾಢ ಶುಕ್ರವಾರ ಅದು ವರ್ಧಂತಿ ದಿನ. ಒಟ್ಟು 5 ದಿನಗಳು ಸಹ ವಿಜೃಂಭಣೆಯಿಂದ ಇಲ್ಲಿ ಪೂಜೆ ಪುನಸ್ಕಾರಗಳು, ಅಲಂಕಾರಗಳು ವೈಭವದಿಂದ ನಡೆಯುತ್ತೆ. ಭಕ್ತ ಸಾಗರನೇ ಹರಿದು ಬರುತ್ತೆ. ಮತ್ತು 5 ದಿನಗಳು ಸಹ ಬೆಳಗ್ಗೆಯಿಂದ ರಾತ್ರಿವರೆಗೆ ಅನ್ನದಾಸೋಹ ಇಲ್ಲಿ ನಡೀತಾನೇ ಇರ್ತದೆ ತಾಯಿ ಸನ್ನಿಧಿಯಲ್ಲಿ. ಇದೇನಾದ್ರು ನಡೀತಾ ಇದೆ ಅಂದರೆ ತಾಯಿಯ ಆಶೀರ್ವಾದದಿಂದ, ತಾಯಿಯ ಪ್ರೇರಣೆಯಿಂದ, ತಾಯಿಯ ಮಾರ್ಗದರ್ಶನದಿಂದ, ತಾಯಿಯ ಒಂದು ಕೃಪಾ ಕಟಾಕ್ಷದಿಂದ ಈ ಎಲ್ಲ ಭಕ್ತಾದಿಗಳು ಸೇರಿ, ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಾನು ಮೈಸೂರು ನಗರದ ಸಮಸ್ತ ಜನತೆಯಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ, ಇಲ್ಲೂ ಸಹ ತಾವು ಬರಬೇಕು, ತಾಯಿ ದರ್ಶನ ಮಾಡಬೇಕು, ತಾಯಿ ಆಶೀರ್ವಾದ ಪಡಿಬೇಕು. ತಾಯಿ ಎಲ್ಲ ಸಮೃದ್ಧಿಯಾಗಿ ಮೈಸೂರು ನಗರದ ಜನತೆಗೆ ಒಳ್ಳೆಯ ಆರೋಗ್ಯ, ಆಯುಷು, ಯಶಸ್ಸು, ಸಮೃದ್ಧಿ ಎಲ್ಲವನ್ನು ಕೊಟ್ಟು ತಾಯಿ ಸದಾಕಾಲ ಕಾಪಾಡಲಿ ಅಂತ ವಿನಂತಿಯಿಂದ ತಾಯಿಯಲ್ಲಿ ನಮಿಸುತ್ತಾ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅದಲ್ಲದೆ ಪ್ರಸಾದವನ್ನು ಸಹ ಸೇವಿಸಿ ತೆರಳಿದರು. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ತಿಳಿಸಿದರು.